ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕಾರ್ ಗುರುಜಿ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ಸ್ವಾಗತ. ನಾನು ನಿಮ್ಮ ಶಶಿಧರ್ ಶೆಟ್ಟಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ 2015 ಇಂದ 2022 ವರೆಗೆ ಏನು ಬಲಿನೋ ಮ್ಯಾನುಫ್ಯಾಕ್ಚರ್ ಆಗಿತ್ತು ಆ ಒಂದು ಕಾರ್ನ ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವ ಇಯರ್ ನಲ್ಲಿ ಮ್ಯಾನುಫ್ಯಾಕ್ಚರ್ ಅಂತ ಕಾರ್ನ ನೀವು ಸೆಕೆಂಡ್ ಹ್ಯಾಂಡ್ ತಗೊಳ್ಳೋದಾದ್ರೆ ವರ್ತ್ ಆಗಿರುತ್ತೆ, ಅದೇ ರೀತಿಯಾಗಿ ಯಾವ ಒಂದು ಕಾರ್ಗಳನ್ನ ಇದರಲ್ಲಿ ನೀವು ಅವಾಯ್ಡ್ ಮಾಡಬೇಕು. ಸೊ ಇದಿಷ್ಟು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಯಾವ ಒಂದು ವೇರಿಯಂಟ್ ಗೆ ಯಾವ ಒಂದು ಇಯರ್ ನ ಮಾಡೆಲ್ ಗೆ ಎಷ್ಟು ನೀವು ಪ್ರೈಸ್ ನ ಕೊಟ್ಟು ಈ ಕಾರ್ನ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನೀವು ಒಂದು ಸೆಕೆಂಡ್ ಜನರೇಷನ್ ಸ್ವಿಫ್ಟ್ ನ ಒಂದು ಯೂಸ್ಡ್ ಕಾರ್ ಗೈಡ್ ನ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಈ ಒಂದು ಕಾರ್ಡ್ ನಲ್ಲಿ ನೀವು ಕ್ಲಿಕ್ ಮಾಡ್ಬಿಟ್ಟು ಅದನ್ನ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಈ ಒಂದು ಬಲಿನೋ ಏನಿದೆ ಲಾಂಚ್ ಆಗಿದ್ದು 2015 ಅಲ್ಲಿ. ಹಾಗೆ ಕಂಪೇರ್ ಮಾಡಿದ್ರೆ ಒಂದು ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಗೆ ಕಂಪೇರ್ ಮಾಡಿದ್ರೆ ಮಾರುತಿಯಲ್ಲಿ ಮೈಲೇಜ್ ಇರಬಹುದು, ಅದರ ರೀಸೇಲ್ ವ್ಯಾಲ್ಯೂ ಇರಬಹುದು, ಹಾಗೆ ಒಂದು ನೆಕ್ಸಾ ಡೀಲರ್ಶಿಪ್ ಎಕ್ಸ್ಪೀರಿಯನ್ಸ್ ಅನ್ನ ತಗೊಳ್ಳೋದಾದ್ರೆ ಈ ಕಾರ್ ಎಲ್ಲಾ ಹ್ಯಾಚ್ ಬ್ಯಾಕ್ ಗಳಿಂದ ಒಂದು ಡಿಫರೆಂಟ್ ಕಾರ್ ಮಾಡೆಲ್ ಆಗಿತ್ತು. ಹಾಗಿದ್ರೆ ಈ ಬಲಿನೋ ಯಾವ ಇಯರ್ ಅಲ್ಲಿ ಏನೇನ ಚೇಂಜಸ್ ಗಳನ್ನ ಮಾಡಿತ್ತು, ಯಾವ ಇಯರ್ ಅಲ್ಲಿ ಏನೇನು ಮೇನ್ ಫೀಚರ್ಸ್ ಇತ್ತು ಅಂತ ನೋಡೋಣ. ಈ 2015 ಇಂದ 17 ವರೆಗೆ ಏನ್ ಬಲಿನೋ ಒಂದು ಲಾಂಚ್ ಆದಾಗ ಬಂದಿತ್ತು ಆ ಬಲಿನೋ ಬಂದ್ಬಿಟ್ಟು ಇದು ಫಸ್ಟ್ ಜನರೇಷನ್ ಬಲಿನೋ ಆಗಿತ್ತು. ಅಂಡ್ ಈ ಬಲಿನೋದಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಲೈಟ್ ವೈಟ್ ಅಂತ ಒಂದು ಫೀಡ್ಬ್ಯಾಕ್ ಗಳು ಬರ್ತಾ ಇದ್ವು. ಆ ಫೀಡ್ಬ್ಯಾಕ್ ಗಳು ಬಿಲ್ಡ್ ಕ್ವಾಲಿಟಿ ಬಗ್ಗೆನೂ ಕೆಲವೊಂದು ಫೀಡ್ಬ್ಯಾಕ್ ಗಳು ಬರ್ತಾ ಇದ್ವು. ಬಟ್ ಅದಾದ್ಮೇಲೆ ಕೆಲವೊಂದ್ಸಲ ಆ ಫೀಡ್ಬ್ಯಾಕ್ ಗಳನ್ನ ಮಾರುತಿ ಕೂಡ ಎಂಜಾಯ್ ಮಾಡ್ಕೊಂತ ಬಂತು. ಬಟ್ ಈ ಒಂದು ಮಾಡೆಲ್ 15 ಇಂದ 17 ಏನಿದೆ ಇದನ್ನ ತಗೋಬೇಕಾದ್ರೆ ಈ ಒಂದು ಚೆಕ್ ಪಾಯಿಂಟ್ ನೀವು ನೋಡ್ಕೋಬೇಕಾಗತ್ತೆ. ಆಮೇಲೆ ಇದು ಬಂದಿರೋದು ಫೇಸ್ ಲಿಫ್ಟ್ ಆಗಿರುವಂತದ್ದು 2018 ಇಂದ 19 ವರೆಗೆ ಏನ್ ಮಾಡೆಲ್ ಅಲ್ಲಿ ಬಲಿನೋ ಬಂದಿದೆ ಇದು ಒಂದು ಫೇಸ್ ಲಿಫ್ಟ್ ವರ್ಷನ್ ಬಂದಿತ್ತು. ಫ್ರಂಟ್ ಅಲ್ಲಿ ನಿಮ್ಗೆ ಬಂಪರ್ ನಲ್ಲಿ ಡಿಸೈನ್ ಕೂಡ ಸ್ವಲ್ಪ ಚೇಂಜ್ ಮಾಡಿತ್ತು, ಹಾಗೇನೆ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ಅದು ಬೆಟರ್ ಆಗಿ ಮಾಡಿತ್ತು. ಅದೇ ರೀತಿಯಾಗಿ ಒಂದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಗಳನ್ನು ಕೂಡ ಈ ಕಾರ್ ನಲ್ಲಿ ಕೊಡಲಾಗಿತ್ತು. ಸೊ ಇದಿಷ್ಟು ಈ ಕಾರ್ ನಲ್ಲಿ ಈ ಇಯರ್ ಅಲ್ಲಿ ಬಂದಿದ್ದಂತ ಕಾರ್ಗಳಲ್ಲಿ ಒಂದು ಮೇಜರ್ ಫೀಚರ್ ಗಳಾಗಿತ್ತು. ಆಮೇಲೆ 2020 ಇಂದ 21 ಅಲ್ಲಿ ಏನ್ ಈ ಕಾರ್ಗಳು ಮ್ಯಾನುಫ್ಯಾಕ್ಚರ್ ಆಗಿದ್ವು ಅದರಲ್ಲಿ ನಿಮ್ಗೆ BS6 ನ ಎಂಜಿನ್ ನ ಕೂಡ ಕೊಡಲಾಗಿತ್ತು. ಹಾಗೆ ಇದರಲ್ಲಿ ನಿಮ್ಗೆ CVT ಟ್ರಾನ್ಸ್ಮಿಷನ್ ಕೂಡ ಕೊಡಲಾಗ್ತಾ ಇತ್ತು. ಸೊ ಈ ಒಂದು ಇಯರ್ ಗಳನ್ನ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ 2018 ಇಂದ 20 ವರೆಗೆ ಏನ್ ಕಾರ್ಗಳು ಮ್ಯಾನುಫ್ಯಾಕ್ಚರ್ ಆಗಿದ್ದಾವೆ ಆ ಕಾರ್ಗಳಲ್ಲಿ ನೀವು ಯಾವ್ದಾದ್ರು ಒಂದು ಕಾರ್ನ ಪರ್ಚೇಸ್ ಮಾಡಬಹುದು. ಯಾಕಂತ ಹೇಳಿದ್ರೆ ಈ ಕಾರ್ಗಳಲ್ಲಿ ನಿಮ್ಗೆ ಏನಾದ್ರು ಒಂದು ವೆಲ್ ಮೇಂಟೈನ್ಡ್ ಕಾರ್ ಆಗಿದ್ರೆ ಅಥವಾ ನಿಮ್ಗೆ ಇದರ ಒಂದು ಹಿಸ್ಟ್ರಿ ಚೆನ್ನಾಗಿತ್ತು ಅಥವಾ ಒಂದು ಒಳ್ಳೆ ವ್ಯಾಲ್ಯೂ ಸಿಕ್ತು ಅಂತ ಹೇಳಿದ್ರೆ ನೀವು ಈ ಇಯರ್ ಅಲ್ಲಿ ಸೇಲ್ ಆಗಿರುವಂತಹ ಕಾರ್ಗಳನ್ನ ಪರ್ಚೇಸ್ ಮಾಡಬಹುದು. ಹಾಗಿದ್ರೆ ಈ ಇಯರ್ ಗಳಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಬಲಿನೋದಲ್ಲಿ ಒಂದು ಕಾಮನ್ ಫೀಡ್ಬ್ಯಾಕ್ ಗಳು ಏನೇನಿದೆ ಅಂತ ನೋಡೋಣ. ಸೊ ಆಗ್ಲೇ ಹೇಳಿದಾಗ ಇದರ ಒಂದು ಬಿಲ್ಡ್ ಕ್ವಾಲಿಟಿನಲ್ಲೂ ಕೆಲವೊಂದು ನೆಗೆಟಿವ್ಸ್ ಗಳು ಬಂದಿದಾವೆ. ಸ್ಟಾರ್ಟಿಂಗ್ ಅಲ್ಲಿ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿಲ್ಲ, ಲೈಟ್ ವೇಟ್ ಆಗಿದೆ ಕಾರ್ ಅಂತ ಹೇಳ್ಬಿಟ್ಟು. ಬಟ್ ಈ ಒಂದು ಕೇಸ್ ಅನ್ನ ನೀವು ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ ನೀವು ಈ ಕಾರ್ ಗಳನ್ನ ಆರಾಮಾಗಿ ತಗೋಬಹುದು. ಬಟ್ ತುಂಬಾ ಒಂದು ಸ್ಟೈಲಿಶ್ ಆಗಿರುವಂತಹ ಕಾರ್ ಆಗಿರುತ್ತೆ. ಅಂಡ್ ಬಿಲ್ಡ್ ಕ್ವಾಲಿಟಿ ಅನ್ನೋದು ಮೇಜರ್ ಆಗಿ ನಿಮ್ಗೆ ಎಕ್ಸ್ಟೀರಿಯರ್ ಪ್ಯಾನಲ್ಸ್ ಮಾತ್ರ ಅದಕ್ಕೆ ಡಿಸೈಡ್ ಮಾಡೋದಿಲ್ಲ. ಸೊ ಇಂಟರ್ನಲ್ ಸ್ಟ್ರಕ್ಚರ್ ಕೂಡ ಅದರ ಬಿಲ್ಡ್ ಕ್ವಾಲಿಟಿ ಕೂಡ ಮ್ಯಾಟರ್ ಆಗುತ್ತೆ. ಹಾಗೆ ಇದರಲ್ಲಿ CVT ಟ್ರಾನ್ಸ್ಮಿಷನ್ ಟೈಪ್ ನ ನೀವು ಇರೋದ್ರಿಂದ ನೀವು ಅದನ್ನ ತಗೊಳ್ಳೋದಕ್ಕಿಂತ ಮುಂಚೆ ನೀವೇನಾದ್ರು ಒಂದು ಸ್ಪೋರ್ಟಿ ಡ್ರೈವಿಂಗ್ ನೀವು ಲೈಕ್ ಮಾಡ್ತೀರ ಅಂತ ಹೇಳಿದ್ರೆ CVT ಟ್ರಾನ್ಸ್ಮಿಷನ್ ನಿಮ್ಗೆ ಸ್ವಲ್ಪ ಡಿಸಪಾಯಿಂಟ್ ಮಾಡಬಹುದು ಬಿಕಾಸ್ ಆಫ್ ಸಮ್ ಲ್ಯಾಕ್ಸ್ ಇಂದ. ಸೊ ಅದರಿಂದ ನೀವು ಏನಾದ್ರು CVT ನ ಅವಾಯ್ಡ್ ಮಾಡೋದಾದ್ರೆ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಕೂಡ ನೀವು ಸ್ವಿಚ್ ಮಾಡ್ಕೋಬಹುದು. ಇದಿಷ್ಟು ಈ ಕಾರ್ ನ ಬಗ್ಗೆ ಒಂದು ಕಾಮನ್ ಫೀಡ್ಬ್ಯಾಕ್ಸ್ ಇರುತ್ತೆ. ಸೊ ಇದನ್ನ ನೋಡ್ಕೊಂಡು ನೀವು ನಿಮ್ಗೆ ಯಾವ ಕಾರ್ ಇಷ್ಟ ಆಗುತ್ತೆ ಆ ತರದ ಒಂದು ವೇರಿಯಂಟ್ ನೋಡ್ಬಿಟ್ಟು ತಗೋಬಹುದು. ಕಾರ್ನ ತಗೊಳ್ಳೋದಕ್ಕಿಂತ ಮುಂಚೆ ಏನೇನ್ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಫಸ್ಟ್ ನಿಮ್ಗೆ ಇದರಲ್ಲಿ ಬಂದು ಎಂಜಿನ್ ನ ಸ್ಟಾರ್ಟ್ ಮಾಡ್ಬಿಟ್ಟು ಏನಾದ್ರು ಒಂದು ಅಬ್ನಾರ್ಮಲ್ ನಾಯ್ಸ್ ಇದೆ ಅಂತ ಚೆಕ್ ಮಾಡಬೇಕು. ಸ್ಮೂತ್ ಆಗಿರೋ ಎಂಜಿನ್ ಆಗಿದ್ರೆ ನೀವು ಡೈರೆಕ್ಟ್ ಆಗಿ ಈ ಕಾರ್ನ ಕಣ್ಣು ಮುಚ್ಕೊಂಡು ತಗೋಬಹುದು. ಹಾಗೇನೆ ಇದರ ಅಂಡರ್ ಚಾಸಿಲು ಕೂಡ ಏನಾದ್ರು ರಸ್ಟಿಂಗ್ ಇದೆಯಾ ಆ ತರ ಏನಾದ್ರು ಇದೆ ಅಂತ ನೋಡ್ಕೋಬೇಕಾಗುತ್ತೆ. ರೀಸೆಂಟ್ ಆಗಿ ಮ್ಯಾನುಫ್ಯಾಕ್ಚರ್ ಆಗೋ ಕಾರ್ಗಳಾಗಿರೋದ್ರಿಂದ ಅಂತ ಒಂದು ಚಾನ್ಸಸ್ ಇರೋದಿಲ್ಲ. ಕೆಲವೊಂದು ಸಿಟೀಸ್ ನ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಯಾವ ರೀಜನ್ ಅಲ್ಲಿ ಆ ಕಾರ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ರೀತಿಯಾಗಿ ನಾರ್ಮಲ್ ಆಗಿ ಚೆಕ್ ಮಾಡುವಂತ ಪಾಯಿಂಟ್ಸ್ ಗಳಾಗಿರ್ತವೆ. ಈ ಒಂದು ಸಸ್ಪೆನ್ಷನ್ ಇರಬಹುದು, ಹಾಗೆ ಒಂದು ಬ್ರೇಕ್ ಪ್ಯಾಡ್ ನ ಕಂಡೀಷನ್ ಇರಬಹುದು, ಹಾಗೂ ಕ್ಲಚ್ ನ ಕಂಡೀಷನ್ ಇರಬಹುದು. ಇವನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಂಡು ತಗೊಂಡ್ರೆ ನಿಮ್ಗೊಂದು ಸಡನ್ ಆಗಿ ನಿಮ್ಗೊಂದು ಏನು ಪೇ ಮಾಡ್ಬೇಕಾಗುತ್ತೆ ಅದನ್ನು ಕೂಡ ನೀವು ಅವಾಯ್ಡ್ ಮಾಡಬಹುದು. ಯಾಕಂತ ಹೇಳಿದ್ರೆ ಇವೆಲ್ಲ ಏನೋ ಪ್ರಾಬ್ಲಮ್ ಇದ್ರೆ ಇಮಿಡಿಯೇಟ್ ಆಗಿ ನಿಮ್ಗೊಂದು ರಿಪೇರ್ ಕಾಸ್ಟ್ ಕೂಡ ನೀವು ಪೇ ಮಾಡಬೇಕಾಗುತ್ತೆ. ಅದನ್ನು ಕೂಡ ಚೆಕ್ ಮಾಡ್ಕೊಂಡ್ರೆ ಇದನ್ನ ನಿಮ್ಗೆ ಸ್ವಲ್ಪ ಫೈನಾನ್ಷಿಯಲ್ ಲಾಸ್ ಕೂಡ ಆಗದೆ ಇರಬಹುದು. ಹಾಗೆ ಒಂದು ಟೈರ್ ನ ಕಂಡೀಷನ್ ಕೂಡ ಚೆಕ್ ಮಾಡ್ಕೊಳ್ಳೋದ್ರಿಂದ ನೀವು ಅಲ್ಲೂ ಕೂಡ ಕೆಲವೊಂದು ಅಮೌಂಟ್ ನ ಸೇವ್ ಮಾಡಬಹುದು ತಗೋಬೇಕಾದ್ರೆ. ಇದೆಲ್ಲ ಆದ್ಮೇಲೆ ವೆಹಿಕಲ್ ನಲ್ಲಿ ಪ್ರಾಪರ್ ಹಿಸ್ಟ್ರಿ ಇದೆ ಅನ್ನೋದು ಕೂಡ ಚೆಕ್ ಮಾಡಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಹಿಸ್ಟ್ರಿ ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್ ವೆಹಿಕಲ್ ಆಗಿದ್ರೆ ನೀವು ಒಂದು 10% ಜಾಸ್ತಿ ಕೊಟ್ಟರು ನಿಮ್ಗೇನು ಲಾಸ್ ಆಗೋದಿಲ್ಲ. ಹಿಸ್ಟ್ರಿ ಅನ್ನೋದು ಚೆನ್ನಾಗಿರೋ ಕಾರ್ ಆಗಿದ್ರೆ ನೀವು ಈ ವೆಹಿಕಲ್ ನ ಸೊ ಆರಾಮಾಗಿ ತಗೋಬಹುದು. ಹಾಗಿದ್ರೆ ಈ ವಿಡಿಯೋದ ಒಂದು ಇಂಪಾರ್ಟೆಂಟ್ ಪಾರ್ಟ್ ಗೆ ಬರೋದಾದ್ರೆ ಈ ಎಷ್ಟು ಪ್ರೈಸ್ ನ ಕೊಟ್ಬಿಟ್ಟು ಈ ಕಾರ್ಗಳನ್ನ ನೀವು ಪರ್ಚೇಸ್ ಮಾಡಬಹುದು. ಈ 2015 ಇಂದ 17 ಅಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಕಾರ್ಗಳಿಗೆ ನೀವು ಒಂದು 4 lakhs ಇಂದ 4.5 lakhs ವರೆಗೂ ನೀವು ಅಪ್ರಾಕ್ಸಿಮೇಟ್ ಆಗಿ ಕೊಡಬಹುದು. ಹಾಗೆ 2018 ಇಂದ 2020 ವರೆಗೆ ಏನು ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಬಲಿನೋ ಇದಾವೆ ಆ ಬಲಿನೋಗೆ ನೀವು ಒಂದು 5 to 6 lakhs ವರೆಗೂ ನೀವು ಅದನ್ನ ಪೇ ಮಾಡಬಹುದು. ಅದೇ ರೀತಿಯಾಗಿ 2020 ಇಂದ 21 ಅಲ್ಲಿ ಏನ್ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಕಾರ್ಗಳಿದಾವೆ ಆ ಕಾರ್ಗಳಿಗೆ ನೀವು 6 ಇಂದ 6.5 lakhs ವರೆಗೂ ನೀವು ಅದನ್ನ
ಕೋಟ್ ಮಾಡಬಹುದು. ಹಾಗೇನೆ ಈ ಒಂದು ಪ್ರೈಸಿಂಗ್ ಏನಿರುತ್ತೆ, ಈ ಕಾರ್ನ ಕಂಡೀಷನ್ ಏನಿರುತ್ತೆ, ನಂಬರ್ ಆಫ್ ಓನರ್ಸ್ ಏನಿದ್ದಾರೆ, ಹಾಗೇನೆ ಆ ವೆಹಿಕಲ್ ನ ಸರ್ವಿಸ್ ಹಿಸ್ಟ್ರಿ ಇದೆ ಹೆಂಗಿದೆ, ಹಾಗೇನೆ ಅದರ ಆಕ್ಸಿಡೆಂಟ್ ಏನಾದ್ರು ಆಗಿದೆಯಾ ಆ ಕಾರು, ಹಾಗೇನೆ ಆ ಕಾರ್ನ ಒಂದು ಪ್ರೆಸೆಂಟ್ ಕಂಡೀಷನ್ ಹೇಗಿದೆ, ಇದನ್ನೆಲ್ಲ ನೋಡ್ಬಿಟ್ಟು ಆ ಕಾರ್ನ ಒಂದು ಪ್ರೈಸಿಂಗ್ ನ ನೀವು ಫೈನಲ್ ಮಾಡಬಹುದು. ಇದಿಷ್ಟು ಅಪ್ರಾಕ್ಸಿಮೇಟ್ ಪ್ರೈಸ್ ರೇಂಜ್ ಆಗಿರುತ್ತೆ. ಸೊ ಇದಾದ್ಮೇಲೆ ನಿಮ್ಗೆ ಆ ಕಾರ್ ತುಂಬಾ ಇಷ್ಟ ಆಯ್ತು ಅಥವಾ ನಿಮ್ಗೆ ಅದ್ರ ಕಂಡೀಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಅರೌಂಡ್ 5 to 10% ನೀವು ಜಾಸ್ತಿ ಕೊಟ್ಟು ಬೇಕಾದ್ರೂ ಆ ಕಾರ್ಗಳನ್ನ ತಗೋಬಹುದು. ಬಟ್ ಇದಿಷ್ಟು ಈ ಕಾರ್ನ ಪ್ರೈಸ್ ರೇಂಜ್ ಆಗಿರುತ್ತೆ. ಹಾಗೇನೆ ಫೈನಲ್ ಆಗಿ ಕಾರ್ಗಳನ್ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಒಂದು ಟೆಸ್ಟ್ ಡ್ರೈವ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಟೆಕ್ನಿಷಿಯನ್ ಯಾರನ್ನೂ ಕರ್ಕೊಂಡು ಹೋಗ್ಬಿಟ್ಟು ಆ ಒಂದು ಕಾರ್ನ ಒಂದು ಟೆಸ್ಟ್ ಡ್ರೈವ್ ನೋಡ್ಬಿಟ್ಟು ಆ ಕಾರ್ಗಳನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಗೊತ್ತಿರೋರ ಹತ್ರ ಕೂಡ ಪರ್ಚೇಸ್ ಮಾಡಿ. ಹಾಗೇನೆ ಒಬ್ಬ ವೆರಿಫೈಡ್ ಡೀಲರ್ ಯಾರಾದ್ರು ಇದ್ರೆ ಅವ್ರ ಹತ್ರನೂ ಕೂಡ ಪರ್ಚೇಸ್ ಮಾಡಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ನೀವೇನಾದ್ರೂ ಒಂದು ಸೆಕೆಂಡ್ ಹ್ಯಾಂಡ್ ಬಲಿನೋನ ಪರ್ಚೇಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೋತೀನಿ. ಅಂಡ್ ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಯೂಸ್ ಕಾರ್ ಬೈಯಿಂಗ್ ಗೈಡ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.